ನಮಸ್ತೆ. ಇವಾಗ ತುಂಬ ಜನ ಬೈಕ್ ಟ್ಯಾಕ್ಸಿನ ಓಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಬೈಕ್ ಟ್ಯಾಕ್ಸಿ ತುಂಬ ಜನ ಕೂಡ ಹೋಗ್ತಾ ಇದ್ದಾರೆ. ಬೈಕ್ ಟ್ಯಾಕ್ಸಿ ಕ್ಯಾಪ್ಟನ್ಸ್ ಆಗಿರ್ಬೋದು ಅಥವಾ ಬೈಕ್ ಟ್ಯಾಕ್ಸಿಯಲ್ಲಿ ಡ್ರಾಪ್ಗಳನ್ನ ತಗೊಳ್ಳೋವಂಥವ್ರು ಆಗಿರ್ಬೋದು. ರೀಸೆಂಟಾಗಿ ಒಂದು ಆಕ್ಸಿಡೆಂಟ್ ಬಗ್ಗೆಯೂ ನೀವು ಕೂಡ ಎಲ್ಲ ನ್ಯೂಸ್ಗಳಲ್ಲೂ ಕೂಡ ನೋಡಿರ್ತೀರ. ಏನೋ ಮಂಡಿ ಚಿಪ್ಪೆ ಹೋಗಿರೋದಾಗಿರ್ಬೋದು, ತುಂಬ ಗಾಯಗಳಾಗಿ ಆಕ್ಸಿಡೆಂಟ್ ಆಗಿ ಅವ್ರಿಗೆ ಆಪ್ರೇಷನ್ಗಳು ಕೂಡ ಆಗಿದೆ. ಅದ್ರ ವಿಚಾರವಾಗಿ ಮಾತಾಡೋಕ್ಕೆ ನಮ್ಮ ಜೊತೆಗೆ ಸೋಮಶೇಖರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಿಮಗೂ ಕೂಡ ಅದು ಮಾಹಿತಿ ಗೊತ್ತಿರುತ್ತೆ. ನಿಮಗೂ ಕೂಡ ಅವ್ರು ಕಾಲ್ ಮಾಡಿದ್ರು. ಏನಂತ ಹೇಳಿದ್ರು ಸರ್ ಅವ್ರು ಕಾಲ್ ಮಾಡಿದ್ರು? ನೀವು ಈಗಲೇ ಹೇಳ್ದಂಗೆ ಬೈಕ್ ಟ್ಯಾಕ್ಸಿಗಳಲ್ಲಿ ತುಂಬ ಜನ ಓಡಾಡ್ತಿದ್ದಾರೆ ಪ್ರಯಾಣಿಕರುಗಳು, ಮತ್ತು ಬೈಕ್ ಟ್ಯಾಕ್ಸಿನೂ ಕೂಡ ರನ್ ಮಾಡ್ತಾ ಇದ್ದಾರೆ ಅಂತ ಏನು ಹೇಳಿದ್ರಲ್ಲ. ಫಸ್ಟ್ ಆಫ್ ಆಲ್ ಇದೇ ನಮಗೆ ಬೇಸರ ಆಗಿರೋದು. ಯಾಕೆ ಅಂದರೆ ನೀವೇ ನೋಡಿ, ಹೈಕೋರ್ಟು ಡಬಲ್ ಬೆಂಚಲ್ಲಿ ಇನ್ನೂ ಕೂಡ ಬೈಕ್ ಟ್ಯಾಕ್ಸಿನ ನೀವು ರನ್ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಜಸ್ಟ್ ಬರೀ ಏರಿಂಗ್ ಡೇಟ್ ನಡೀತಾ ಇದೆ. ಸುಮ್ಮನೆ ಇವರೇನೇ ಸಂಸ್ಥೆಗಳು ಏಕಾಏಕಿ ಕಾನೂನು ನಿಯಮನ ಉಲ್ಲಂಘನೆ ಮಾಡಿಕೊಂಡು ಬೈಕ್ಗಳನ್ನ ಟ್ಯಾಕ್ಸಿ ರೂಪದಲ್ಲಿ ರನ್ ಮಾಡೋ ಅಂಥ ರೀತಿಲಿ ಮಾಡಿಬಿಟ್ಬಿಟ್ಟಿದ್ದಾರೆ. ಇದನ್ನು ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ದಿರೋಂಥ ಸ್ಥಿತಿ ಆಗ್ಬಿಟ್ಟಿದೆ. ಈ ಪ್ರಯಾಣಿಕರಿಗೆ ಏನಾಗ್ಬಿಡುತ್ತೆ, ಅಯ್ಯೋ ನಂಗೆ ಟೈಮ್ ಸೇವ್ ಆಗಿಬಿಡುತ್ತೆ, ಎಲ್ಲ ಒಂದು 10-20 ರೂಪಾಯಿ ಕಮ್ಮಿ ಆಗಿಬಿಡುತ್ತೆ, ಬಿಡು ಬೈಕಲ್ಲಿ ಹೋಗ್ಬಿಡೋಣ, ನಮಗೇನು ಅವ್ರು ಏನಾದರೂ ಮಾಡ್ಕೊಳ್ಳಿ, ಅದು ಕೋರ್ಟ್ ಇದೆ, ಕೇಸ್ ಇದೆ, ಆ ಬೈಕ್ ಅವ್ರು ಉಂಟು, ಆಟೋ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು ಅವ್ರು ಕಿತ್ತಾಡ್ಕೊಳ್ಳೋರು ಉಂಟು, ನನಗೇನು ಬೇಕು, ನಾನು ಇಲ್ಲಿಂದ ಅಲ್ಲಿ ಹೋಗ್ಬಿಡ್ಬೇಕು ಅನ್ನೋ ಒಂದು ತಾರಾತುರಿಯಲ್ಲಿ ಪ್ರಯಾಣಿಕರುಗಳು ಕೂಡ ಇವತ್ತು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಹಂಗಾಗಿ ಏನಾಗ್ತಾ ಇದೆ, ಇನ್ನೂ ಹೈಕೋರ್ಟಿಂದ ಆದೇಶನೇ ಬಂದಿಲ್ಲ, ಇವ್ರುಗಳು ಸುಖ ಸುಮ್ಮನೆ ಬೈಕನ್ನು ಟ್ಯಾಕ್ಸಿ ಅನ್ನೋ ರೀತಿಲಿ ಸರ್ವಿಸ್ ಕೊಡ್ತಾ ಇದ್ದಾರೆ. ನೋಡಿ, ಈಗ ನೀವು ಹೇಳಿದ್ರಲ್ಲ ಯಾವುದು ಮಂಡಿ ಚಿಪ್ಪು ಪುಡಿ ನೋಡಿ, ಅದ್ರ ಸಂಬಂಧ ಪಾಪ ನನಗೆ ಅವರೇ ಫೋನ್ ಮಾಡಿದ್ರು. ನನಗೆ ಅವ್ರು ಯಾರು ಮಂಡಿ ಚಿಪ್ಪು ಏಟ್ ಮಾಡ್ಕೊಂಡಿದ್ರು ಅವರೇ ನಾನು ಖುದ್ದಾಗಿ ಫೋನ್ ಮಾಡಿ ಮಾತಾಡಿದ್ರು. ಸರ್ ಈ ಥರ ಹಿಂಗೆ ಆಸ್ಪತ್ರೆಯಲ್ಲಿ ಹೆಚ್ಚು ಕಡಿಮೆ ಒಂದು 4 ಲಕ್ಷ ರೂಪಾಯಿವರೆಗೇನೋ ಇಲ್ಲಿವರೆಗೂ ಬಿಲ್ ಆಗಿದೆ, ಇನ್ನೂ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ, ಮತ್ತು ಈ ಥರ ಆಗಿದೆ ಸರ್, ನಾವೇನು ಮಾಡ್ಬೋದು ಅಂತ ಕೂಡ ಅವರು ಕೂಡ ಕೇಳಿದ್ರು. ಮತ್ತು ಇನ್ನೊಂದು ಇನ್ಸಿಡೆಂಟ್ ಏನು ಅಂದರೆ, ಆ 2 ವೀಲರಿಂದ ಏನು ಬುಲೆಟ್ಗೆ ಹೋಗಿ ಗುದ್ದಿದ್ದ ಈ ಒಬ್ಬ ರ್ಯಾಪಿಡೋ ರೈಡರು, ಆ ಮಂಡಿ ಚಿಪ್ ಮುರಿದೋಗಿರೋವಂಥ ಪ್ರಯಾಣಿಕರ ರೈಡರು, ಅವನು ಸಹ ನಮ್ಮ ಸಂಘಟನೆಯ ಒಬ್ಬರು ಸದಸ್ಯರ ಕಡೆಯಿಂದ ನನ್ನ ಹತ್ರ ಫೋನ್ ಮಾಡಿ ಮಾತಾಡ್ಸಿದ್ದಾರೆ. ಸರ್ ಇದೇನಾದರೂ ಮಾಡಿ ರಾಜಿ ಮಾಡೋಕ್ಕಾದ್ರೆ ಮಾಡಿಕೊಟ್ಬಿಡಿ ಅನ್ನೋ ಥರ. ನಮಗೆ ಏನು ಅಂದರೆ ನೋಡಿ, ಇದನ್ನೇ ನಾವು ಜನಕ್ಕೆ ಹೇಳ್ತಾ ಇರೋದು, ಮತ್ತು ಆ 2 ವೀಲರ್ ಓಡಿಸೋವಂಥ ರೈಡರ್ಗಳಿಗೂ ನಾವು ಇದನ್ನೇ ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ ನಿಮಗೆ ಆ ರ್ಯಾಪಿಡೋ ಸಂಸ್ಥೆ ಏನೂ ಅನುಕೂಲ ಮಾಡಿಕೊಡಲ್ಲ. ಈಗ ನೋಡಿ, ಆ ಮಂಡಿ ಚಿಪ್ ಮುರಿದೋಗಿರೋವಂಥ ವ್ಯಕ್ತಿಗೆ ಈಗ 4 ಲಕ್ಷ ರೂಪಾಯಿ ಖರ್ಚಾಗಿದೆ. ಈಗ ಒಬ್ಬ ಕಡು ಬಡವನಿಗೆ ಆ ಥರ ಆಗಿದೆ ಅಂದಾಗ 4 ಲಕ್ಷ ಅವ್ನು ಎಲ್ಲಿಂದ ತಂದು ಖರ್ಚು ಮಾಡ್ತಾನೆ? ರೀಸೆಂಟಾಗಿ 6 ಲಕ್ಷ ಅಂತ, ಈಗ 6 ಲಕ್ಷ ಡಿಸ್ಚಾರ್ಜ್ ಆಗಿದೆ ಅಂತ 6 ಲಕ್ಷ ಅಂತ. ಒಬ್ಬ ಆಯ್ತು, ಈಗ ಬಡವ ಎಲ್ಲಿಂದ 6 ಲಕ್ಷ ರೂಪಾಯಿ ತಂದು ಕಟ್ಟಕ್ಕಾಗುತ್ತೆ? ಈಗ ಈಗ ಆಯ್ತು, ರ್ಯಾಪಿಡೋ ಸಂಸ್ಥೆ ಆದರೂ ಅವ್ರಿಗೆ 6 ಲಕ್ಷ ರೂಪಾಯಿ ಕಟ್ಕೊಡ್ಬೇಕು. ನೀವೇನೇ ಮಾಡಿ ಸರ್, ನೀವು ಎಷ್ಟೇ ಹೇಳಿ, ಅವರು ಪ್ರಯಾಣಿಕರಿಗೆ ಈ ಥರ ಘಟನೆ ಆಗಿದೆ, ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ, ಮಾಧ್ಯಮದಲ್ಲಿ ಬರ್ತಾ ಇದೆ, ಈ ಥರ ಪ್ರಯಾಣಿಕರಿಗೆ ಹಿಂಗಾಗಿದೆ, ಆ ಪ್ರಯಾಣಿಕನೇ ಖುದ್ದು ಆ ಸಂಸ್ಥೆಗೆ ಫೋನ್ ಮಾಡಿ ಹೇಳಿದ್ರು ಇವರು ಆ ಸಂದರ್ಭದಲ್ಲಿ ಅವ್ರಿಗೆ ರಿಯಾಕ್ಟ್ ಮಾಡ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ ಹೊರತು, ಇದು ನಮಗೆ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಆ ಸಂಸ್ಥೆಗಳು ಮಾತಾಡ್ತವೆ. ಈ ರೀತಿ ಆದಾಗ ಪ್ರಯಾಣಿಕರುಗಳು ಅದು ಯಾವ ನಂಬಿಕೆ ಮೇಲೆ ಆ್ಯಪ್ ಸಂಸ್ಥೆನ ನೀವು ಬಳಸ್ತಾ ಇದ್ದೀರಾ? ಈಗ ಯಾವುದೋ ಈ ಆಟೋದಲ್ಲೋ, ಕ್ಯಾಬಲ್ಲೋ, ಈ TT ವೆಹಿಕಲಲ್ಲೋ, ಈ ಥರ ಕಮರ್ಷಿಯಲ್ ಪರ್ಪಸ್ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಹೊಂದಿರುವಂಥ ವೆಹಿಕಲ್ಗಳಲ್ಲಿ ಈ ಥರ ಇದೇನೋ ಘಟನೆ ಆಗೋಯ್ತು ಅಂದರೆ ಟೆನ್ಷನ್ ಇಲ್ಲ, ಇನ್ಶೂರೆನ್ಸ್ ಇರುತ್ತೆ, ಕ್ಲೈಮ್ ಮಾಡ್ಕೊಳ್ಬೋದು. ಅವ್ನ ಡ್ರೈವರ್ ಕಟ್ಟಕ್ಕಾಗದೇ ಇರೋ ಸ್ಥಿತಿ ಇದ್ರೂ ಕೂಡ ಇನ್ಶೂರೆನ್ಸ್ ಸಂಸ್ಥೆಗಳು ಅವ್ರು ಕೇಳೋ ಅಂಥ ಪರಿಹಾರದ ಹಣ 20 ಲಕ್ಷ ಕೇಳ್ತಾರೋ, 50 ಲಕ್ಷ ಕೇಳ್ತಾರೋ, 1 ಕೋಟಿನೇ ಕೇಳ್ತಾರೋ, ಅದನ್ನ ಆಯಾ ಇನ್ಶೂರೆನ್ಸ್ ಸಂಸ್ಥೆಯವರು ಕಟ್ಕೊಡೋ ಅಂತ ಕೆಲಸ ಮಾಡ್ತಾರೆ. ಈಗ ಇವನೊಬ್ಬ ಇವರು ಇವಾಗ ಕೇಸ್ ಹಾಕಿದಾಗ ಈಗ ಆಲ್ರೆಡಿ 6 ಲಕ್ಷ ಇದೆ. ಅವತ್ತು ನನಗೆ ಫೋನ್ ಮಾಡಿದಾಗ ಅವ್ರು 4 ಲಕ್ಷ ಅಂದ್ರೆ ಈಗ 6 ಲಕ್ಷ ಅಂತ ಹೇಳ್ತಿದ್ದೀರಿ. ಈ 6 ಲಕ್ಷದ ಜೊತೆಗೆ ಪಾಪ ಆ ಮಂಡಿ ಚಿಪ್ ಪುಡಿ ಆಗಿರೋ ವ್ಯಕ್ತಿ ಜೀವನ ಏನು? ಅದನ್ನ ಅವನು ಹೆಜ್ಜೆ ಇಟ್ಟು ಅವ್ನು ದುಡಿಮೆಗೆ ಹೋಗೋಷ್ಟರಲ್ಲಿ ವರ್ಷಾನ್ಗಟ್ಲೆನೆ ಕಳೆದೋಗ್ಬಿಡುತ್ತೆ. ಸಪೋಸು ಈಗ ಅವ್ರ ಮನೆ ಇವತ್ತಿನ ಪರಿಸ್ಥಿತಿ ಏನಿರುತ್ತೋ, ಅವ್ರ ಕಮಿಟ್ಮೆಂಟ್ ಏನಿರುತ್ತೋ, ಸಾಲ ಸೋಲ ಆಗಿದ್ರೆ ಅದಕ್ಕೆ ಬಡ್ಡಿ, ಚಕ್ರ ಬಡ್ಡಿ, ಈ ಥರ ಎಲ್ಲ ಏರಿಸ್ಕೊಂಡು ಹೋಗ್ಬಿಟ್ಟಾಗ ಅವ್ರ ಕುಟುಂಬದ ನಿರ್ವಹಣಾ ವ್ಯವಸ್ಥೆನೇ ದಿಕ್ತಪ್ಪೋಗ್ಬಿಡುತ್ತೆ. ಮತ್ತು ಇದಕ್ಕೆಲ್ಲ ಯಾರು ಇದಕ್ಕೆ ಅನುಕೂಲ ಮಾಡ್ಕೊಂಡು ಹೋಗ್ಬೇಕಾಗಿರೋರು ಯಾರು? ಈಗ ಅವರು 2 ವೀಲರ್ ಮೇಲೆ ಕೇಸ್ ಹಾಕ್ತೀವಿ ಅಂತ ನನ್ನ ಹತ್ರನೂ ಕೂಡ ಹೇಳಿದ್ರು. ಆ ಕೇಸ್ ಹಾಕಿದಾಗ ಇದೆಲ್ಲ ಬರೀತಾರೆ, ಇಷ್ಟು ನನಗೆ ಪರಿಹಾರ ಬೇಕು, ನನಗೆ ಇದರಿಂದ ಈ ಥರ ಎಲ್ಲ ತೊಂದರೆ ಆಗಿದೆ ಅಂತ ಬರೀತಾರೆ. ಈಗ ಈ ವೈಟ್ ಬೋರ್ಡ್ 2 ವೀಲರ್ನು ಹೋಗ್ಲಿ ಇನ್ಶೂರೆನ್ಸಲ್ಲಿ ಕ್ಲೈಮ್ ಮಾಡೋಣ ಬಿಡಪ್ಪ ಅಂದ್ರು ಯಾವುದೇ ಕಾರಣಕ್ಕೂ ಇನ್ಶೂರೆನ್ಸಲ್ಲಿ ಕ್ಲೈಮ್ ಆಗಲ್ಲ. ಯಾಕೆ ಅಂದರೆ ಇನ್ಶೂರೆನ್ಸ್ ಸಂಸ್ಥೆಯವರು ನಿನಗೆ ಕೊಟ್ಟಿರೋದು ವೈಟ್ ಬೋರ್ಡು, ಇದು ನಿನ್ನ ಸ್ವಂತ ಬಳಕೆಗೆ ಬಳಸ್ಕೋ, ಇದನ್ನ ನೀನು ಪ್ರಯಾಣಿಕರಿಗೆ ಸೇವೆಗೆ ಅಂತ ಕೊಟ್ಟಿದ್ಯಾ ಅಂದಮೇಲೆ ನಾನು ಹೆಂಗೆ ಇನ್ಶೂರೆನ್ಸ್ ಕೊಡಕ್ಕೆ ಬರುತ್ತೆ ಅಂತೇಳಿ ಅವ್ರು ಉಳ್ಚ್ಕೊಳ್ತಾರೆ. ಇನ್ನು ಕಟ್ಟಬೇಕಾಗಿರೋರು ಯಾರು ಹಣನ? ಆ ವೈಟ್ ಬೋರ್ಡ್ 2 ವೀಲರ್ನ RC ಮಾಲೀಕ ಕಟ್ಕೊಡ್ಬೇಕು. ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ಲಕ್ಷಾಂತರ ರೂಪಾಯಿ. ಯಾಕೆಂದ್ರೆ ನೀವುಗಳೇ ನೋಡಿರ್ತೀರ ಕೆಲವೊಂದು ರೀಲ್ಸ್ಗಳಲ್ಲಿ, ಕೆಲವರೆಲ್ಲ ಈ ಬೈಕ್ ಟ್ಯಾಕ್ಸಿನ ಓಡಿಸುವಂಥವ್ರು
ನಾನು ಒಂದು ದಿನಕ್ಕೆ 3,000 ದುಡಿತಾ ಇದ್ದೀನಿ, 5,000 ದುಡಿತಾ ಇದ್ದೀನಿ, ನಾನು ಇದರಲ್ಲಿ ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬಿಟ್ಟೆ ಅನ್ನೋ ರೀತಿಲಿ ಏನು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಆಯ್ತು ಗುರು, ನೀನು ಅಷ್ಟು ದುಡ್ದಿದ್ಯಾ, ಅಷ್ಟು ಲಕ್ಷಾಂತರ ರೂಪಾಯಿ ಇಟ್ಕೊಂಡಿದ್ಯಾ, ಈ ಥರದ್ದೇನೋ ಒಂದು ಎಡವಟ್ಟು ಆಗೋಯ್ತು, ನಿನ್ನ ಜೀವನದಲ್ಲೇ ನಡೆದೋಗ್ಬಿಡ್ತು. ಈಗ ಅಲ್ಲಿ 15 ಲಕ್ಷ, 20 ಲಕ್ಷ, 30 ಲಕ್ಷ, 50 ಲಕ್ಷ ಅಂತ ಏನಾದ್ರು ಪರಿಹಾರಗಳು ಕಟ್ಟು ಅಂದಾಗ ನಿನ್ನ ಪರಿಸ್ಥಿತಿ ಏನು? ಇದನ್ನ ನೀವು ಅರ್ಥ ಮಾಡ್ಕೊಂಡ್ರಯ್ಯ ಅಂತ ಹೇಳಿ ನಾವು ಕೂಡ ಟೂ ವೀಲರ್ ಅವ್ರಿಗೆ ಹೇಳ್ತಾನೆ ಸಾಕ್ತಾ ಇದೀವಿ. ಮತ್ತೆ ಆ ಟೂ ವೀಲರ್ ಅವನು ಕೂಡ ಹಿಂಗೆ ಫೋನ್ ಮಾಡಿಸಿದಾಗ, ಸೋಮಣ್ಣವ್ರ ಇದೇನಾದ್ರು ಒಂದು ಕಾಂಪ್ರಮೈಸ್ ಮಾಡ್ಕೊಡಕ್ಕಾಗುತ್ತಾ ಅಂತಾನು ಕೂಡ ಕೇಳಿದ್ರು ನನಗೆ. ನೋಡಪ್ಪ, ನಾನೇ ಅವ್ರಿಗೆ ಸಲಹೆಗಳು ಕೊಟ್ಬಿಟ್ಟಿದ್ದೀನಿ, ವಿಡಿಯೋ ಮಾಡಿ ಈ ಥರ ಎಲ್ಲ ಸಲಹೆ ತೊಗೊಂಡು ಹಿಂಗೆ ಮಾಡ್ಕೊಡಿ ಅಂತಲೂ ಫೋನ್ ಕೂಡ ಮಾಡಿದ್ರು. ನೀವು ಹಿಂಗೊಬ್ರು ಲಾಯರ್ನೇ ಇಟ್ಟು ಅವ್ರ ಮೇಲೆ ಪರಿಹಾರ ಕೇಸ್ ಹಾಕು ಅಂತಲೂ ಹೇಳ್ಬಿಟ್ಟಿದ್ದೀನಿ. ಹಿಂಗಿದ್ಮೇಲೆ ಅವ್ರು ಹೆಂಗ್ ರಾಜಿಗೆ ಬರ್ತಾರೆ ಅಂತಲೂ ಕೂಡ ಅಂದು. ಒಂದ್ಸರಿ ಮಾತಾಡಿ ನೋಡಿ ಅಂದ್ರೆ ನಾನು ಕೂಡ ಆ ವ್ಯಕ್ತಿಗೆ ಮತ್ತೆ ಫೋನ್ ಮಾಡಿದೆ, ಹಿಂಗೆ ನನಗೆ ಫೋನ್ ಬಂದಿತ್ತು, ಈ ಥರ ಕಾಂಪ್ರಮೈಸ್ ಆಗ್ತಾರಂತೆ, ಏನು ಮಾಡ್ತೀರಾ ಅಂತ. ಅವಾಗ ಅವ್ರು ಹೇಳ್ತಾರೆ, ಇಲ್ಲ ಸರ್, ಅವತ್ತೇ ಘಟನೆ ನಡೆದಿದ್ದ ದಿನನೇ ನನಗೊಂದು 20,000 ರೂಪಾಯಿ ಕೊಡ್ತೀವಿ ಅಂತ ಬಂದರು. ಆಗ ನಮ್ಮ ಒಂದು ಕುಟುಂಬದಲ್ಲಿ ಒಬ್ರು ಪೊಲೀಸವರು ನಮಗೆ ಪರಿಚಯ ಇರೋದ್ರಿಂದ, ಕುಟುಂಬಸ್ಥರಾಗಿರೋದ್ರಿಂದ, ಅವ್ರು ಈ ಥರ ಸಣ್ಣ ಪುಟ್ಟ ವಿಚಾರಗಳಿಗೆ ನೀವು ಅದಕ್ಕೆಲ್ಲ ಕೈಯೊಡ್ಡಕ್ಕೆ ಹೋಗ್ಬೇಡಿ, ರಾಜಿನೂ ಆಗಬೇಡಿ, ನೀವು FIR ಮಾಡಿಸಿ, ಇದು ಕೋರ್ಟ್ ಥ್ರೂ ಹೋಗಿ ಅದೇನು ಬರುತ್ತೋ, ಕೋರ್ಟ್ ಏನು ಹೇಳುತ್ತೋ ಅದು ಪರಿಹಾರನ ತಗೊಳ್ಳೋ ಅಂತ ಕೆಲಸ ಮಾಡಿ ಅಂತ ಅವರು ಈಗ ಹೇಳ್ಬಿಟ್ಟಿದ್ದಾರೆ. ಇವ್ರು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಮೈಂಡಲ್ಲಿ ಇಲ್ಲ. ಇವ್ರು ಅವ್ರ ಮೇಲೆ FIR ಹಾಕಿ ಕೇಸ್ ಮಾಡಿ ಅದರಿಂದ ಏನು ಪರಿಹಾರ ತಗೊಳ್ಬೇಕು ಅನ್ನೋ ಒಂದು ಮೈಂಡಲ್ಲಿ ಇದ್ದಾರೆ. ಅದರಲ್ಲಿ ಅವ್ರು ಸ್ಟಿಕ್ ಆನ್ ಆಗಿದ್ದಾರೆ. ಈಗ ನನಗೆ ಅನಿಸ್ತಾ ಇರೋದೇನು ಅಂದರೆ, ಆ ಟೂ ವೀಲರ್ RC ಓನರ್ ಯಾರಿದ್ದಾನೆ, ಖಂಡಿತ ಅವನ ಮಾನಸಿಕ ಖಿನ್ನತೆ ಒಳಗಾಗಿರ್ತಾನೆ. ಮತ್ತೆ ಇದು ಯಾವತ್ತಿದ್ರೂ ಕೂಡ ಅವನಿಗೆ ಮುಳ್ಳೆ. ಇವತ್ತಲ್ಲ ನಾಳೆ ಅವನಿಗೆ ಸಮನ್ಸ್ ಯಾವಾಗ ಬರೋ ಶುರುವಾಗುತ್ತೆ, ಯಾವಾಗ ಇವನು ಕೋರ್ಟ್ ಹಿಯರಿಂಗ್ಗಳಿಗೆ ಹೋಗೋ ಶುರುವಾಗುತ್ತೆ, ಅವತ್ತಿಂದ ಅವನ ಜೀವನ ತುಂಬ ಕಷ್ಟಕರನೇ ಆಗೋದು. ಇದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ಪಬ್ಲಿಕ್ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಆ ಟೂ ವೀಲರಲ್ಲಿ ಈ ಪ್ರಯಾಣಿಕರು ಸೇವೆ ಕೊಡೋರು ಅರ್ಥ ಮಾಡ್ಕೊಳ್ಬೇಕು. ನೋಡ್ರಿ, ಎಷ್ಟೋ ಕೇಸಸ್ಗಳು ಕೋರ್ಟ್ ತೀರ್ಪುಗಳು ಕೊಡುತ್ತೆ. ಈ ತೀರ್ಪು ಏನಾಗಿದೆ ಅನ್ನೋದು ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಾಗದೇ ಇರೋದ್ರಿಂದ ಏನಾಗ್ತಾ ಇದೆ, ಇಂಥ ಒಂದು ಅಕ್ರಮ ಚಟುವಟಿಕೆಗಳಲ್ಲಿ ಜನ ಜಾಸ್ತಿ ಭಾಗಿಯಾಗ್ತಾ ಇದ್ದಾರೆ. ಈ ಥರದ ವಿಚಾರಗಳಲ್ಲಿ ಯಾವುದಾದ್ರೂ ಒಂದು ಜಡ್ಜ್ಮೆಂಟ್ಗಳು ಬರ್ತಾ ಇರ್ತಾವಲ್ಲ, ಅದ್ರ ಬಗ್ಗೆ ವಿಶ್ಲೇಷಣೆ ಜನಕ್ಕೆ ಗೊತ್ತಾಗುವಂಥ ರೀತಿಲಿ ಆಗ್ಬಿಟ್ರೆ ಜನಕ್ಕೂ ಕೂಡ ಕಾನೂನು ಮೇಲೆ ಒಂದು ಗೌರವ, ಒಂದು ಭಯ ಎಲ್ಲ ಬರ್ತದೆ. ಇಲ್ಲಿ ಏನಾಗ್ಬಿಟ್ಟಿದೆ, ಕೆಲವು ಇಲಾಖೆಗಳಲ್ಲಿ ಅಧಿಕಾರಿಗಳು ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ಕಾನೂನನ್ನ ಅವ್ರ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಂಡು ದುರ್ಬಳಕೆ ಮಾಡ್ಕೊಳ್ತಿರೋದ್ರಿಂದ ಜನಕ್ಕೆ ಒಂದು ಕಾಮನ್ನು ಬಿಡೋ ಅಲ್ಲೋದ್ರೆ ಪೊಲೀಸರು ಒಂದು ಮಟ್ಟಕ್ಕೆ ಹೋಗ್ಬಿಟ್ಟಿರೋದ್ರಿಂದ ನೋಡ್ಕೊಳ್ಳೋಣ ಬಿಡು, ಹಂಗಾದಾಗ ನಾವು ಸೇವೆ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಯಾರು ಎಷ್ಟೇ ಹೇಳಿದ್ರು ಕೂಡ ಬಿಡದೇನೆ ಮಂಡಿ ಚಿಪ್ಪು ಪುಡಿ ಮಾಡ್ತವ್ರೆ. ಇನ್ ಬಿಟ್ರೆ ತಲೆ ಬುರುಡೆಗಳು ಪ್ರಾಣ ಅಂತ ತೆಗೆದುಬಿಟ್ಟವ್ರು ಬಿಡಿ. 1-2-3 ಜನ ಸತ್ತೋಗಿರೋದು ಕೂಡ ನೀವೇ ನ್ಯೂಸ್ಗಳೆಲ್ಲ ಮಾಡಿದೀರಾ. ಪಾಪ ಈಗ ಆ ಕುಟುಂಬದವರು ಏನು ಸುಮ್ಮನೆ ಬಿಡಲ್ಲ. ಇಷ್ಟೆಲ್ಲ ನಡೀತಿದ್ರು, ಈ ಟೂ ವೀಲರ್ ಓಡಿಸೋವಂಥವ್ರು ಯಾಕೆ ಬದಲಾಗ್ತಿಲ್ಲ ಅನ್ನೋದೇ ನಮಗೂ ಕೂಡ. ಇನ್ನೊಂದು ಸರ್, ಈಗ ಇನ್ಸೂರೆನ್ಸ್ ಇದೆ ಅನ್ನೋ ಒಂದು ಮಾಹಿತಿ ಅಂದ್ರೆ ಆ ಆ್ಯಪಲ್ಲೇ ತೋರಿಸ್ಬಿಡುತ್ತೆ 15 ಲಕ್ಷದ ಇನ್ಸೂರೆನ್ಸ್ ಇದೆ ಅಂತ. ಹೌದು, ಆ ಇನ್ಶೂರೆನ್ಸ್ಗಳು ಈ ಟೈಮಲ್ಲಿ ಕ್ಲೈಮ್ ಆಗಲ್ವಾ? ಅಲ್ಲ, ಕ್ಲೈಮ್ ಆಗಲ್ಲ ಅಂದ್ರೆ ಇವ್ರು ಯಾರು ಪ್ರೋಸೆಸ್ ಮಾಡಕ್ ರೆಡಿ ಇರಲ್ಲ. ಅಷ್ಟೊಂದೆಲ್ಲ ಇನ್ಶೂರೆನ್ಸ್ ಅವ್ರು ಯಾರು ಇವ್ರಿಗೆ ಅಷ್ಟು ಕಟ್ಕೊಡಲ್ಲ ಬ್ರದರ್. ಈಗ ಒಂದು ವೇಳೆ ನಾನು ಹೇಳೋದು ಆಯ್ತು ಕಟ್ಟೆ ಕೊಟ್ರು ಅಂತಾನೆ ಅನ್ಕೊಳ್ಳೋಣ, ಮತ್ತೆ ಇವರು ಆ ಸಂಸ್ಥೆಯವ್ರ ಮೇಲೆ ಕೇಸ್ ಹಾಕ್ಬೋದು. ಯಾಕೆಂದ್ರೆ ಈಗ ಅವನು ಒಂದು ಆ್ಯಪ್ ಬಳಸಿರೋದ್ರಿಂದ ಅವ್ನಿಗೆ ಈ ಘಟನೆ ನಡೆದಿರೋದು. ಆಯ್ತು, ನಾನೊಬ್ಬ ಸಾರ್ವಜನಿಕ, ಇದು ಆ್ಯಪು ಟ್ಯಾಕ್ಸಿ ರೂಪದಲ್ಲಿ ಬಿಟ್ಟಿದ್ದೀರಾ ಅಂತ ನಾನು ಇದನ್ನ ಬಳಸಿದ್ದೀನಿ, ಇದರಿಂದ ನೀವು ನನಗೆ ಪರಿಹಾರ ಕಟ್ಕೊಟ್ಟಿರ್ಬೋದು. ಆದ್ರೆ ಈ ಬೈಕ್ ಅನ್ನೋದು ಇಲ್ಲಿಗಲ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಿಮ್ಮ ಆ್ಯಪ್ ಸಂಸ್ಥೆ ಬೇರೆ ಅಗ್ರಿಗೇಟರ್ ಲೈಸೆನ್ಸ್ ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಆ್ಯಪ್ ಅಲ್ಲಿ ಟ್ಯಾಕ್ಸಿ ಸರ್ವಿಸೇ ನಡೆಸೋದಕ್ಕೆ ಅವಕಾಶ ಇಲ್ಲ ಅಂದ್ಮೇಲೆ ನಿನ್ ಮೇಲೂ ಕೂಡ ನಾನು ಕೇಸ್ ಹಾಕ್ತೀನಿ ಅಂತ ಪ್ರಯಾಣಿಕ ಅವ್ರ ಮೇಲೂ ಕೂಡ ಕೇಸ್ ಹಾಕ್ಬೋದು. ಈಗ ಇಷ್ಟು ದಿನ ಆಯ್ತು, ಈಗ ಮಂಡಿ ಚಿಪ್ಪು ಏನು ಇದಾಗಿದೆ, ಇಷ್ಟು ದಿನ ಆಯ್ತು, ಬಟ್ ಯಾವುದೇ ರೀತಿ ಇವರಾಗೆ ಕಾಲ್ ಮಾಡಿದ್ರು ಕೂಡ ಆ ಕಡೆ ರೆಸ್ಪಾನ್ಸ್ ಬರ್ತಾ ಇಲ್ಲ ಅಂತ. ಬರೋದು ಇಲ್ಲ ಸರ್. ಯಾವುದೇ ರೈಡರ್ ಸತ್ತೋದ್ರೂ ಮಾಡಲ್ಲ, ಪ್ರಯಾಣಿಕ ಸತ್ತೋದ್ರೂ ಮಾಡಲ್ಲ. ಅವ್ರ ಕಂಪ್ನಿ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಹೋಗಿ ಅವ್ರ ಸಂಸ್ಥೆ ಮುಂದೆ ಧರಣಿ ಕೂತ್ಕೊಬೇಕಷ್ಟೇ. ಅವ್ರ ಹೆಂಡತಿ ಮಕ್ಳು ಎಲ್ಲ ಹೋಗಿ ಧರಣಿ ಕೂತ್ಕೊಬೇಕು. ಒಬ್ಬ ಪ್ರಯಾಣಿಕನಿಗೆ ಇಷ್ಟೆಲ್ಲ ಅನ್ಯಾಯ ಆಗಿ ಇಷ್ಟೆಲ್ಲ ವಿಷಯ ಅವ್ರು ತಿಳಿಸಿದ್ರು ಕೂಡ ನಮ್ಗೇನು ಕೂಡ ಇವ್ರು ಪರಿಹಾರ ಕೊಡ್ತಿಲ್ಲ ಅಂತ ಧರಣಿ ಕೂತ್ಕೊಬೇಕು. ನಿಮ್ಗೆಲ್ಲ ಗೊತ್ತಿರಲಿ ಸರ್, ನಾವೊಂದು 2017 ಈ ರೇಂಜಲ್ಲಿ ಏರ್ಪೋರ್ಟ್ ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗ್ತದೆ. ಪಾಪ ಸರಳುಗಳೆಲ್ಲ ಬಂದು ಇಲ್ಲೆಲ್ಲ ಚುಚ್ಕೊಂಡ್ಬಿಟ್ಟು ಹಿಂದ್ಗಡೆ ಬಂದ್ಬಿಟ್ಟಿರುತ್ತೆ. ಕಡೆ ಯಾರೋ ಮೈಸೂರು ಮೂಲದವ್ರು ಪಾಪ ಓಲಾ ಡ್ರೈವರು, ಅವರ ಡೆಡ್ ಬಾಡಿನ ತಗೊಂಡೋಗಿ ನಾನು ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ಓಲಾದು ಇನ್ನೊಂದು ಸಬ್ಬು ಹಬ್ಬಿತ್ತು, ಅಲ್ಲಿಟ್ಟು ಪ್ರೊಟೆಸ್ಟ್ ಮಾಡ್ದೋ. ಆಗ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ನು ಅನ್ನೋ ಸುಮಾರು ಅಲ್ಲೆಲ್ಲ ಒಂದಷ್ಟು ಎಲ್ಲ ಡ್ರೈವರ್ಗಳು ಕೂಡ ಸೇರಿದ್ರು. ಆಗ ಓಲಾ ಸಂಸ್ಥೆಯಿಂದ ಆನ್ ಡ್ಯೂಟಿಯಲ್ಲಿ ಇದ್ದಾಗ ಈ ಘಟನೆ ನಡೆದಿರೋದು.
ಅವ್ರ ಕುಟುಂಬಕ್ಕೆ ಪರಿಹಾರ ಬೇಕು ಅಂದಾಗ 5 ಲಕ್ಷ ರೂಪಾಯಿನೋ ಆ ಸಂಸ್ಥೆಯಿಂದ ಬರುವಂತ ಕೆಲಸ ಆಯ್ತು. ಹಿಂಗೆ ರಚ್ಚಿಡ್ದು ಕೂತ್ಕೊಂಡಾಗ ಏನಾದ್ರೂ ಸಿಗ್ಬೋದು. ಇವ್ರು ಫೋನ್ ಮಾಡಿ ಹೇಳೋದು ಅವ್ರು ನಮಗೆ ಗೊತ್ತಿಲ್ಲ ಅನ್ನೋದು, ಈ ರೀತಿ ಉಡಾಫೆ ಆಗಿ ಏನ್ ನಡೀತದೆ. ನಾರ್ಮಲ್ ಎಲ್ಲೋ ಬೋರ್ಡ್ಗಳಲ್ಲೆಲ್ಲ ಏನಾದ್ರು ಆಕ್ಸಿಡೆಂಟ್ ಆಯ್ತು ಅಂದ್ರೆ ನಾವು ಪ್ರೊಸೆಸ್ ಮಾಡ್ತೀವಿ, ಇನ್ಸೂರೆನ್ಸ್ ಬಂದ್ಬಿಡುತ್ತೆ. ಆ ಥರ ಇದ್ರಲ್ಲಿ ಆಗಲ್ಲ, ಖಂಡಿತ ಆಗಲ್ಲ. ಹೋಗಿ ಪಟ್ಟು ಹಿಡಿದು ಕುತ್ಕೊಂಡು ನಾವೇನಾದ್ರು ದೊಡ್ಡ ಮಟ್ಟದಲ್ಲಿ ಹೋದ್ರೆ ಮಾತ್ರ ಬರೋದು. ಹೌದು, ಇಲ್ಲ ನಾವೇನು ಕೇಳಲಿಲ್ಲ ಅಂದ್ರೆ ಅದು ಬರೋದಿಲ್ಲ, ಯಾವುದೇ ಕಾರಣಕ್ಕೂ ಬರಲ್ಲ. ಓಕೆ, ಇವರು ಏನ್ ಮಾಡ್ಬೇಕು, ಲೀಗಲ್ ಆಗಿ ಒಬ್ರು ಲಾಯರ್ನ ಇಟ್ಟು ಈ 2 ವೀಲರ್ ಮೇಲೆ RC ಮಾಲೀಕರ ಮೇಲೆ ಕೇಸ್ ಹಾಕೋದು ಒಂದಾದ್ರೆ, ಈ ಸಂಸ್ಥೆ ಮೇಲೂ ಕೂಡ ಕೇಸ್ ಹಾಕ್ಬೋದು. ಯಾಕೆಂದ್ರೆ ಈಗ ಇವರು ಮಾನ್ಯತೆ ಪಡೆದಿರ್ಬೇಕು. ಇಲ್ಲಿ ಸೇವೆ ನಡೆಸ್ತೀವಿ ಅಂದ್ರೆ ಲೈಸೆನ್ಸ್ ಹೊಂದಿರ್ಬೇಕು. RTO ಇಲಾಖೆಯವರು ಲೈಸೆನ್ಸೇ ಕೊಟ್ಟಿಲ್ವಲ್ಲ. ಆಟೋ ಓಡಿಸೋಕ್ಕೂ ಲೈಸೆನ್ಸ್ ಕೊಟ್ಟಿಲ್ಲ, ಕ್ಯಾಬ್ ಓಡಿಸೋಕ್ಕೂ ಲೈಸೆನ್ಸ್ ಕೊಟ್ಟಿಲ್ಲ. ಅದರಲ್ಲೂ 2 ವೀಲರ್ನ ಬಳಸಂಗೇ ಇಲ್ಲ ಅಂತ ಸರ್ಕಾರನೂ ಕೂಡ ಹೇಳಿದೆ. ಇಷ್ಟೆಲ್ಲ ಅಡೆತಡೆಗಳಿದ್ರು ಕೂಡ ಇವರು ರಾಜಾರೋಷವಾಗಿ ಈ ತರ ಒಂದು ಭಯಭಕ್ತಿ ಇಲ್ದೇನೆ ಈ ತರ ಒಂದು ಬಿಸ್ನೆಸ್ ನಡೆಸ್ತಾರೆ ಅಂದ್ರೆ, ವೆಹಿಕಲ್ ಫೀಲ್ಡ್ ತುಂಬಾ ಡೇಂಜರ್ ಫೀಲ್ಡ್ ಸರ್. ಯಾಕೆಂದ್ರೆ ನೋಡಿ, ಒಬ್ಬ ವ್ಯಕ್ತಿಗೆ ಸಾವು ಮನೇಲಿ ಕೂತಿದ್ರು ಕೂಡ ಬರುತ್ತೆ. ಆದ್ರೆ ಇದು ಹಂಗಲ್ಲ, ನಾವೇ ಸಾವನ್ನು ಹುಡ್ಕೊಂಡು ಹೋಗುವಂತ ಜೀವನ ವೆಹಿಕಲ್ ಫೀಲ್ಡ್. ಹಂಗಿದ್ಮೇಲೆ ಅಂತ ಫೀಲ್ಡನ್ನೇ ಇವ್ರು ಇಷ್ಟು ದುರ್ಬಳಕೆ ಮಾಡ್ಕೊಂಡು ಸಾರ್ವಜನಿಕರ ಜೊತೆ ಹೆಂಗೆ ಆಡ್ತಿದಾರಲ್ಲ, ಅದು ಅವ್ರಿಗೆ ಆ ಭಯ ಭಕ್ತಿ ಇಲ್ಲ. ಹಂಗಿದ್ಮೇಲೆ ಖಂಡಿತ ಕುಟುಂಬದವರು ಅವ್ರ ಮೇಲೆ ಕೇಸ್ ಹಾಕಿ ಖಂಡಿತ ಅವನ ಮೇಲೂ ಕೂಡ ಪರಿಹಾರ ತಗೊಬೋದು. ಈ ವಿಚಾರವಾಗಿ ರೈಡರ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಸರ್, ನಾನು ಹೇಳೋದಿಷ್ಟೇ, ಆ ರೈಡರ್ಗಳು ಅನ್ನಿಸ್ಕೊಂಡಿರೋರಿಗೆ ಫಸ್ಟು ನಮ್ಮ ನೆಲದ ಕಾನೂನಿಗೆ ಬೆಲೆ ಕೊಡಿ. ನಮ್ಮ ಕಾನೂನಲ್ಲಿ ಅವಕಾಶ ಇದ್ರೆ ನೀವು ಮಾಡ್ರ, ನಾವು ಬೇಡ ಅಂತ ಹೇಳಲ್ಲ. ಹೋಗಿ ನೀವು ಬೇಕಾದ್ರೆ XYZ ಆ್ಯಪ್ಗಳಲ್ಲಿ ಸೇರ್ಪಡೆ ಆಗಿದ್ದೀವಿ. ನಾವು ಈ ವೈಟ್ ಬೋರ್ಡ್ 2 ವೀಲರ್ ಇಂದ ಪ್ರಯಾಣಿಕರ ಸೇವೆ ಕೊಡ್ಬೋದಾ ಅಂತ ಕಮಿಷನರ್ನ ಕೇಳಿ, ಟ್ರಾನ್ಸ್ಪೋರ್ಟ್ ಕಮಿಷನರ್ನ. ಅವ್ರು ಏನಾದರೂ ಕೊಡ್ಬೋದಪ್ಪ, ಏನು ತೊಂದರೆ ಇಲ್ಲ, ನೀವು ಮಾಡ್ಕೊಬೋದು ಅಂದರೆ ಅವ್ರ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ತಗೊಳ್ಳಿ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಿಂದ ಒಂದು ಅಧಿಸೂಚನೆ ತಗೊಳ್ಳಿ. ಅವಾಗ ನೀವು ರಾಜಾರೋಷವಾಗಿ ಮಾಡಿ, ಅವ್ರು ಏನೇ ಕೇಳಿದ್ರು, ಏನೇ ಘಟನೆ ನಡೆದ್ರು ಕೂಡ ಆ ಕಾಪಿನ ಹಾಕೊಂಡು ಅವರು ಫೇಸ್ ಮಾಡ್ಬೋದು. ಈಗ ಅಧಿಕಾರಿಗಳಾಗಿ ಮಾಡಂಗಿಲ್ಲ, ನಾವು ಅದಕ್ಕೆ ಅನುಮತಿ ಕೊಟ್ಟಿಲ್ಲ ಅಂದಮೇಲೆ ಆ ಒಂದು ಸಾರಿಗೆ ಇಲಾಖೆ ವೃತ್ತಿಯಲ್ಲಿರುವಂಥ ಕಮಿಷನರೇ ಈ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದಾಗ, ನೀವು ಆಸ್ ಎ ಜನ ಯಾವುದೇ XYZ ಸಂಸ್ಥೆಯವ್ರುಗಳು ಕೊಡೋ ಅಂತ ಒಂದು ಬಿಡುಗಾಸ್ಗೋಸ್ಕರ ನೀವು ಸರ್ಕಾರದ ನಿಯಮಗಳನ್ನ ಉಲ್ಲಂಘನೆ ಮಾಡ್ಕೊಂಡು ಓಡಿಸ್ತೀನಿ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, ನೀವು ಇದ್ರಲ್ಲಿ ಮಾಡಬೇಕಾ ಬೇಡವಾ ಅಂತ. ಓಕೆ ಸರ್, ಇನ್ನೊಂದು, ಈಗ ಸಾರಿಗೆ ಇಲಾಖೆ ಬಗ್ಗೆ ಹೇಳಿದ್ರೆ, ಬಟ್ ಈ ಸಾರಿಗೆ ಇಲಾಖೆಗೆ ಗೊತ್ತಿಲ್ವಾ ಈಗ ಓಡಾಡ್ತಾ ಇರೋದು? ಸರ್, ಗೊತ್ತಿದೆ, ಗೊತ್ತಿಲ್ಲ ಅಂತ ಅಲ್ಲ, ಇಲಾಖೆಗೂ ಗೊತ್ತಿದೆ, ಸಚಿವರಿಗೂ ಕೂಡ ಗೊತ್ತಿದೆ. ಆದ್ರೆ ಇವ್ರು ಏನ್ ಹೇಳ್ತಾ ಇದಾರೆ, ನಾವು ಕೋರ್ಟಲ್ಲಿ ಇದೀವಲ್ಲ, ಈಗ ಕೋರ್ಟಲ್ಲಿ ಇದ್ಮೇಲೆ ಅದು ಇತ್ಯರ್ಥ ಆಗೋವರೆಗೂ ಇವರು ಏನು ಅವ್ರ ಮೇಲೆ ಪ್ರೆಷರ್ ಹಾಕಕ್ಕೂ ಆಗಲ್ಲ. ಆ ಒಂದು ಸಿಚುವೇಶನ್ ಅಲ್ಲಿ ಇದೆ. ಈ ಕಡೆ ಕೋರ್ಟ್ ತೀರ್ಪು ಬರಬೇಕು. ಈಗ ಜಡ್ಜ್ಗಳು ಬೇರೆ ಏನೋ ವರ್ಗಾವಣೆ ಆಗಿದ್ದಾರೆ ಅಂತ ಕೇಳ್ಪಟ್ಟು, ಈಗ ನನ್ನ ಪ್ರಕಾರ ಏನೋ ಈ ಜನವರಿ ಎಂಡಲ್ಲಿ ಬರ್ಬೋದು ಒಳ್ಳೆ ಸುದ್ದಿ ಅಂತ ಅಂದಿದ್ದಾರೆ. ನೋಡ್ಬೇಕು, ಯಾಕೆಂದ್ರೆ ಜಡ್ಜ್ಗಳು ಬಂದು ಅದಕ್ಕೆ ಏನು ಸ್ಟೇಟ್ಮೆಂಟ್ ಕೊಡ್ತಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಕೂಡ ಎಲ್ಲ ಎದುರು ನೋಡ್ತಾ ಇದೀವಿ. ಆದ್ರೂ ನಾವ್ ಹೇಳೋದಿಷ್ಟೇ, ಈಗ ನೋಡಿ, ಅಲ್ಲಿ ಕೇಸ್ ನಡೀತಾ ಇದ್ರು ಕೂಡ ಇವ್ರು ಹಿಂಗೆ 2 ವೀಲರ್ಗಳಲ್ಲಿ ಸೇವೆ ಕೊಡ್ತಾರೆ ಅಂದಾಗ, ಹಿಂಗೆ ಯಾರಿಗೋ ಒಬ್ರು ಮಂಡಿ ಚಿಪ್ ಹೊಡೆದೋಯ್ತು, ಇನ್ನೊಬ್ರು ಮಾದೇವಪುರದಲ್ಲಿ ಪಾಪ ಊಬರ್ ಬೈಕ್ ಟ್ಯಾಕ್ಸಿಯಿಂದ ತಲೆ ಬುರುಡೆ ಗೇಟಾಗಿ ಆ ಅಮ್ಮ ಕೋಮದಲ್ಲಿ ಹೋಗಿದ್ರು. ಈಗ ಹೆಂಗೋ ಸುಮಾರು ಚೇತರಿಸ್ಕೊಂಡವ್ರೆ. ಮತ್ತೆ ಇವತ್ತು ನೋಡಿ, ಬೆಳಗ್ಗೆ ಯಾವುದೋ ಒಬ್ಬ ಇಲ್ಲಿ ನಾಗರಬಾವಿ ಹತ್ರ ಮಹಿಳೆ ಏನೋ ಪರ್ಸ್ ಕಿತ್ಕೊಂಡು ಏನೇನೋ ಅದು ಗಲಾಟೆಗಳೆಲ್ಲ ಆಗ್ತಾ ಇದಾವೆ ನೋಡಿ. ಇದೆಲ್ಲ ನಡೀತಾ ಇದೆ. ಇಷ್ಟೆಲ್ಲ ನಡೀತಿದ್ರು ಕೂಡ ಪೊಲೀಸ್ ಇಲಾಖೆನೂ ಕೂಡ ಕೈ ಕಟ್ಕೊಂಡು ಕೂತಿದೆ, ಟ್ರಾನ್ಸ್ಪೋರ್ಟ್ ಇಲಾಖೆನೂ ಕೂಡ ಕೈ ಕಟ್ಕೊಂಡು ಕೂತಿದೆ. ಹಿಂಗಿದ್ಮೇಲೆ ನಾವು ಸಂಘ ಸಂಸ್ಥೆಯವ್ರು ಏನ್ ಮಾಡೋದಕ್ಕೆ ಸಾಧ್ಯ? ಏನು ಅವ್ರನ್ನ ಹಿಡ್ಕೊಂಡು ಬೈಯಕ್ಕಾಗತ್ತಾ, ಹೊಡಿಯಕ್ಕಾಗತ್ತಾ? ಅಲ್ಟಿಮೇಟ್ ಕಾನೂನು ಮೊರೆನೋ ಹೋಗಿರೋದು, ಮಾಡಂಗಿಲ್ಲ ಇವ್ರು ಈ ಕೆಲಸ ಎಲ್ಲ, ಆದ್ರೂ ಮಾಡ್ತಾ ಇದ್ದಾರೆ. ಓಕೆ ಸರ್, ನೋಡೋಣ ಕಾನೂನು ಮುಖಾಂತರ ಏನು ಬರುತ್ತೆ, ಅದೇ ಎಲ್ಲರೂ ಕೂಡ ಪಾಲಿಸಬೇಕು, ಮಾಡಲೇಬೇಕು. ಕಾನೂನು ಗೌರವ ಕೊಟ್ಟಿಲ್ಲ ಅಂದ್ರೆ ಈ ನೆಲದಲ್ಲಿ ಬದುಕಿದ್ದು ವ್ಯರ್ಥನೆ. ಓಕೆ ಸರ್, ಓಕೆ.